ಸ್ಟವ್ ಬರ್ನರ್ ಕ್ಲೀನ್ ಇಲ್ಲ ಅಂತಾದರೆ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಲ್ಲ, ಅಥವಾ ಯಾರನ್ನು ಗ್ಯಾಸ್ ರಿಪೇರಿಗೆ ಕರೆಸೋದು ಬೇಕಾಗಲ್ಲ, ಎಲ್ಲಿಗೋ ತೊಗೊಂಡು ಹೋಗೋದು ಕೂಡ ಬೇಕಾಗಿಲ್ಲ. ನಾವೇ ಈ ಥರ ಈಸಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈ ಥರ ಕಷ್ಟ ಎಲ್ಲ ಇರಲ್ಲ. ಹೊರಗಡೆ ತೊಗೊಂಡು ಹೋಗೋದು ಇಲ್ಲ, ಯಾರನ್ನೋ ಕರೆಯೋದು ರಿಪೇರಿಗೆ, ಈ ಥರ ತಲೆನೋವೆಲ್ಲ ಇರಲ್ಲ. ಈಸಿಯಾಗಿ ನಾವೇ ಕಲ್ತ್ಕೊಂಡ್ಬಿಟ್ರೆ ನಾವೇ ಮಾಡ್ಕೊಳ್ಬಹುದು. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟಿಗೆ ನಾವು ಒಂದು ಬೌಲ್ ಅಥವಾ ಒಂದು ಪಾತ್ರೆಯಲ್ಲಿ ಬರ್ನರ್ನ ಇಟ್ಕೊಳ್ಬೇಕು. ಅದಕ್ಕೆ ಅದು ಮುಳುಗುವಷ್ಟು ಬಿಸಿ ನೀರನ್ನು ಹಾಕಬೇಕು. ಬಿಸಿ ನೀರು ಹಾಕೋದ್ರಿಂದ ಅದರಲ್ಲಿ ಎಣ್ಣೆ ಪಸೆ ಆ ಥರ ಏನಾದರೂ ಇದ್ದರೆ ತುಂಬ ಬೇಗ ತೆಗಿಯೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಮುಳುಗುವಷ್ಟು ನಾನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಡಿ ನಿಂಬೆಹಣ್ಣನ್ನು ಹಿಂಡ್ತೀನಿ. ಅರ್ಧ ನಿಂಬೆಹಣ್ಣಲ್ಲಿ ಕೂಡ ತುಂಬ ಕ್ಲೀನಿಂಗ್ ಪ್ರಾಪರ್ಟಿ ಇರೋದ್ರಿಂದ ನಾವು ಏನಾದರೂ ಕಲೆ ಎಲ್ಲ ಆಗಿದ್ದಿದ್ರೆ ಕ್ಲೀನ್ ಮಾಡೋಕ್ಕೆ ಲೆಮನನ್ನು ಯೂಸ್ ಮಾಡಬಹುದು. ಈಗ ಅಷ್ಟನ್ನು ಹಿಂಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಇದಕ್ಕೆ ಈನೋ ಹಾಕ್ತಾ ಇದ್ದೀನಿ. ಒಂದು ಫುಲ್ ಪ್ಯಾಕೆಟ್ ಬೇಕಾಗುತ್ತೆ, ನೀವು ಯಾವ ಫ್ಲೇವರ್ ಬೇಕಂದ್ರೂ ಹಾಕ್ಕೊಳ್ಬಹುದು. ಸ್ವಲ್ಪನೇ ಹಾಕ್ತಾಯಿರಿ, ಒಂದೇ ಸರಿ ಹಾಕಿದರೆ ಅದು ಫುಲ್ ಹಾರಬಹುದು ಮೇಲೆ. ಸೊ ಸ್ವಲ್ಪನೇ ಹಾಕ್ತಾಯಿರಿ. ಈನೋ ಇಲ್ಲ ಆದರೆ ಅಡುಗೆ ಸೋಡಾ ಕೂಡ ನೀವು ಯೂಸ್ ಮಾಡಬಹುದು ಬೇಕಂದರೆ. ಈನೋ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದು ಕೂಡ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬರ್ನರ್ ತುಂಬ ಕಲೆ ಆಗಿರುತ್ತಲ್ವ, ತುಂಬ ಕಪ್ಪಾಗಿರುತ್ತೆ, ಪಸೆತಾಗಿರುತ್ತೆ, ಕರಿ ಎಲ್ಲ ಬಿದ್ದಿರುತ್ತೆ, ಆ ಥರ ಆಗೋದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಈನೋ ಹೆಲ್ಪ್ ಮಾಡುತ್ತೆ. ಸೊ ಫುಲ್ 1 ಪ್ಯಾಕೆಟ್ ಬೇಕಾಗುತ್ತೆ. ನಾನು ಅಷ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ಫುಲ್ 1 ಪ್ಯಾಕೆಟನ್ನು ಹಾಕಿದ್ದೀನಿ. ಇದು ನಾವು ಬಿಸಿ ನೀರಿಗೆ ಈನೋ ಹಾಕಿರೋದ್ರಿಂದ, ಹಾಗೆ ಲೆಮನ್ ಕೂಡ ಆ್ಯಡ್ ಮಾಡಿರೋದ್ರಿಂದ ಅದು ಹೆಂಗೆ ಗುಳ್ಳೆ ಬರ್ತಿದೆ ನೋಡಿ. ಹೀಗೆ ನಾವು ಬಿಡಬೇಕು. ಇದನ್ನು ಒಂದು ಸರಿ ಬೇಕಂದರೆ ಫುಲ್ ಸ್ಪೂನಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಇದನ್ನು ನಾವು ಹೀಗೆ ಬಿಡಬೇಕು. ಫುಲ್ ನೈಟ್ ಬಿಟ್ಟರೆ ತುಂಬಾ ಒಳ್ಳೆಯದು. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ವಾಶ್ ಮಾಡಬಹುದು. ನಾನು ಇದನ್ನ ಹೀಗೆ ಬಿಡ್ತಾ ಇದ್ದೀನಿ. ಈಗ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಕೂಡ ನಾವು ಬರ್ನರನ್ನು ಫಸ್ಟು ಇಟ್ಕೊಳ್ಬೇಕು. ಅದಕ್ಕೆ ನಾನು ವಿನೆಗರನ್ನು ಹಾಕ್ತಾ ಇದ್ದೀನಿ. ವಿನೆಗರ್ ಮತ್ತು ನೀರು ಇವೆರಡನ್ನು ಕೂಡ ಮಿಕ್ಸ್ ಮಾಡಿ ಹಾಕಬೇಕು. ಎರಡೂ ಕೂಡ ಈಕ್ವಲ್ ಪ್ರಪೋರ್ಷನಲ್ಲಿ ಇರಬೇಕು. ಬರ್ನರ್ ಫುಲ್ ಮುಳುಗೋ ಥರ ಹಾಕಬೇಕು. ನಾವು ಇವಾಗ ಅರ್ಧ ಕಪ್ ವಿನೆಗರ್ ಹಾಕಿದರೆ ಅರ್ಧ ಕಪ್ ನೀರನ್ನು ಹಾಕಬೇಕಾಗತ್ತೆ. ವಿನೆಗರ್ ಮತ್ತು ನೀರು ಹಾಕಿದ ಮೇಲೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಹೀಗೆ ಬಿಟ್ಬಿಡಬೇಕು. ಫುಲ್ ನೈಟ್ ಬಿಡಬೇಕಾಗತ್ತೆ. ಈ ಥರ ಬಿಟ್ಟು ನಾವು ಬೆಳಿಗ್ಗೆ ಎದ್ದು ಇದನ್ನ ವಾಶ್ ಮಾಡ್ಬೋದು. ಇದು ಕ್ಲೀನ್ ಆಗಿರುತ್ತೆ. ಇದರಲ್ಲಿ ಏನು ಎಣ್ಣೆ ಜಿಡ್ಡು ಹಾಗೆ ಏನಾದರೂ ಕರಿದು ಕಲೆ ಎಲ್ಲ ಇದ್ದರೆ, ಕಪ್ಪು ಮಸಿ ಥರ ಇದ್ದರೆ ಎಲ್ಲ ಕೂಡ ಹೋಗುತ್ತೆ. ಇದು ಈನೋ ಮತ್ತು ಲೆಮನ್ ಹಾಕಿ ನೆನೆಸಿಟ್ಟಿರೋದು ನೋಡಿ. ನೀಟಾಗಿ ಹೆಂಗೆ ಬಿಟ್ಕೊಂಡಿದೆ ಅಂತ ನೋಡಿ. ಕೈಯಲ್ಲೇ ಅದರ ಕಪ್ಪು ಕಲರ್ ಬಿಡ್ತಾ ಇದೆ ನೋಡಿ. ಅದರ ಮಸಿ ಎಲ್ಲ ಯಾವ ಥರ ಬಿಡ್ತಾ ಇದೆ ಅಂತ. ಕೈಯಲ್ಲೇ ಉಜ್ಜಿದ್ರೂ ಕೂಡ ಫುಲ್ ಕ್ಲೀನ್ ಆಗುತ್ತೆ. ಇಲ್ಲ ಆದರೆ ನೀವು ಯಾವುದಾದ್ರೂ ಒಂದು ಟೂತ್ ಬ್ರಷನ್ನು ತಗೊಂಡು ಕೂಡ ಕ್ಲೀನ್ ಮಾಡಬಹುದು. ನೀಟಾಗಿ ಉಜ್ಜಬೇಕಾಗತ್ತೆ. ಇದರ ಸಂದಿಯಲ್ಲಿ ಈ ಥರ ತೂತಲ್ಲಿ ಏನಾದರೂ ಸಿಕ್ಕೊಂಬಿದ್ದಿದ್ರೆ ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಕೊಳೆ ಇದೆ, ಅದರಲ್ಲಿ ಕಪ್ ಆಗ್ತಾ ಇದೆ ನೀರು. ನೀವು ಟೂತ್ ಬ್ರಷಲ್ಲಾದರೂ ಮಾಡಬಹುದು. ಇಲ್ಲ ಆದರೆ ಈ ಥರ ಸ್ಟೀಲ್ ಸ್ಕ್ರಬ್ ಇದ್ದರೆ ಅದರಲ್ಲಿ ಕೂಡ ಈಸಿ ಆಗುತ್ತೆ. ಅದರಲ್ಲಿ ನೀಟಾಗಿ ಉಜ್ಜಬೇಕಾಗತ್ತೆ. ಇದು ವಿನೆಗರ್ ಮತ್ತು ನೀರನ್ನು ಹಾಕಿ ಇಟ್ಟಿರೋದು. ಇದು ಕೂಡ ಫುಲ್ ನೈಟ್ ಇಟ್ಟಿರೋದು ನೋಡಿ. ಫುಲ್ ಬಿಡ್ತಾ ಇದೆ ಕೈಯಲ್ಲೇ. ಇದನ್ನು ಕೂಡ ನಾವು ಟೂತ್ ಬ್ರಷ್ ಹಾಕಿ ಕ್ಲೀನ್ ಮಾಡಬಹುದು. ಇಲ್ಲ ಆದರೆ ಸ್ಟೀಲ್ ಸ್ಕ್ರಬ್ ನಾನು ಆವಾಗಲೇ ಹೇಳ್ದಂಗೆ ಅದರಲ್ಲಿ ಕೂಡ ಮಾಡಬಹುದು. ನೋಡಿ ಕಲರ್ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ. ಇದೆಷ್ಟು ಕ್ಲೀನ್ ಆಗಿದೆ ಅಂತ. ವಿನೆಗರ್ ಹಾಕಿ ನೆನೆಸಿ ಇಟ್ಟಿರೋದು. ನಾವು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಟೂತ್ ಬ್ರಷಲ್ಲಿ ಅಥವಾ ಸ್ಟೀಲ್ ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡಿದರೆ ಫುಲ್ ಕಪ್ಪಾಗಿರೋದೆಲ್ಲ ಕೂಡ ಬಿಟ್ಕೊಳ್ಳುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಡಿಶ್ ವಾಶ್ ಜೆಲ್ ಅಥವಾ ನೀವು ಪಾತ್ರೆ ತೊಳೆಯುವ ಸೋಪ್ ಯಾವುದೇ ಇರಲಿ ಅದನ್ನು ಸ್ವಲ್ಪ ಹಾಕಿ ಉಜ್ಜಿಬಿಟ್ರೆ ಫುಲ್ ಕ್ಲೀನ್ ಆಗುತ್ತೆ. ಇಲ್ಲಿ ತೂತಲ್ಲೆಲ್ಲ ಕೂಡ ಏನೂ ಇರಲ್ಲ ನೋಡಿ. ಅದು ಇದೆರಡು ಆವಾಗ ಎಷ್ಟು ಕಪ್ಪಾಗಿ ಇತ್ತು, ಇವಾಗ ಯಾವ ಥರ ಕ್ಲೀನ್ ಆಗಿದೆ ಅಂತ ಹೇಳಿ. ನಾವು ಮನೆಯಲ್ಲಿ ಈ ಥರ ವಾರಕ್ಕೊಂದ್ಸರಿ ಅಥವಾ ಒಂದು 15 ದಿನಕ್ಕೊಂದ್ಸರಿ ಆದರೂ ಈ ಥರ ಮಾಡ್ಕೊಳ್ತಾ ಇದ್ದರೆ ಅದರಲ್ಲಿ ಏನಾದರೂ ಮಸಿ ಎಲ್ಲ ಇದ್ದರೆ, ಕಸ ಎಲ್ಲ ಕೂತ್ಕೊಂಡಿದ್ರೆ ಎಲ್ಲ ಇದ್ದರೆ ಇದ್ರೊಳಗಡೆ ಉರಿ ಕರೆಕ್ಟಾಗಿ ಬರ್ತಿಲ್ಲ ಆದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಈ ಥರ ಗ್ಯಾಸ್ ಎಲ್ಲ ಕ್ಲಿಯರ್ ಆಗಿ ಉರಿತಾ ಇದ್ದರೆ, ಇಲ್ಲೂ ಲೀಕೇಜ್ ಥರ ಇಲ್ಲ, ಈ ಥರ ಎಲ್ಲ ಆದರೆ
ನಾವು ಗ್ಯಾಸನ್ನು ಕೂಡ ಉಳಿಸ್ಬೋದು. ಈ ಥರ ನಾವು ಅವಾಗವಾಗ ಕ್ಲೀನ್ ಮಾಡಿಕೊಂಡು ಗ್ಯಾಸ್ನ ಹಚ್ತಾ ಇದ್ರೆ ಕೂಡ ಗ್ಯಾಸು ಬೇಗ ಖಾಲಿ ಆಗಲ್ಲ. ಇವಾಗ ನಾರ್ಮಲ್ ಆಗಿ ಹೇಳೋದಂದ್ರೆ ನಾವು ನಾರ್ಮಲ್ ಆಗಿ 1 ತಿಂಗಳಿಗೆ ಬರೋ ಗ್ಯಾಸ್ ನಾವು ಈ ಥರ ಕರೆಕ್ಟಾಗಿ ಕ್ಲೀನ್ ಮಾಡಿಕೊಂಡು ಉರಿಸ್ತಾ ಇದ್ರೆ 1.5 ತಿಂಗಳು ತನಕ ಬರುತ್ತೆ. 2 ರಿಂದ 3 ವಾರ ಎಕ್ಸ್ಟ್ರಾನೇ ಬರುತ್ತೆ. ಸೊ ಅಷ್ಟೊಂದು ಗ್ಯಾಸ್ ಖಾಲಿ ಆಗೋದಿಲ್ಲ, ಖರ್ಚು ಕೂಡ ಕಡಿಮೆನೇ ಆಗುತ್ತೆ ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.